ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಶೇಷತಲ್ಪಶಯನ ಶ್ರೀರಮಣ ನೀಲಮೇಘ ಘನ ಶ್ಯಾಮಲ ವದನ ಶೇಷತಲ್ಪಶಯನ ಶೇಷತಲ್ಪಶಯನ ಕಮಲಾರಮಣ ಕರುಣಾಭರಣ ನಾರಾಯಣ. ಕಮಲಾರಮಣ ಕರುಣಾಭರಣ ಸಿರಿವರ ನಿನ್ನಯ ಧ್ಯಾನ ಪಾವನ ಸಿರಿವರ ನಿನ್ನಯ ಧ್ಯಾನ ಪಾವನ ಗರುಡ ಗಮನ ತವ ಚರಣ ಕಮಲವ ನಿರುತ ಭಜಿಸೆ ನರಧನ್ಯ ಜೀವನ ಗರುಡ ಗಮನ ತವ ಚರಣ ಕಮಲವ ನಿರುತ ಭಜಿಸೆ ನರಧನ್ಯ ಜೀವನ ಶೇಷತಲ್ಪಶಯನ ಶ್ರೀರಮಣ ನೀಲಮೇಘ ಘನ ಶ್ಯಾಮಲ ವದನ ಶೇಷತಲ್ಪಶಯನ ಶೇಷತಲ್ಪಶಯನ ನಾರಾಯಣ ನಾರಾಯಣ. ಇದೆಂತಹ ಅಮಂಗಳದ ಸೂಚನೆ! ಪ್ರಾತಃ ಕಾಲದಿಂದಲೋ ಅದಾವುದೋ ಅಗೋಚರವಾದ ಭೀತಿ ನನ್ನನ್ನಾವರಿಸಿ ಭ್ರಾಂತನನ್ನಾಗಿ ಮಾಡುತ್ತಿದೆಯಲ್ಲ. ಏನು ಮಂಗಳದ ಸೂಚನೆಯೋ ಅಮಂಗಳದ ಸೂಚನೆಯೋ ಒಂದೂ ಅರ್ಥವಾಗುತ್ತಿಲ್ಲವಲ್ಲ. ಹೇ ಕೃಷ್ಣ, ಆಪದ್ ಬಾಂಧವ, ಅನಾಥ ರಕ್ಷಕ, ಬರಲಿರುವ ಅನರ್ಥಗಳನ್ನು ದೂರ ಮಾಡು ತಂದೆ, ದೂರ ಮಾಡು. ಧರ್ಮನಂದನ, ಪರಮಾತ್ಮ ಬಯಸಿದ್ದವರ ಭಾಗ್ಯದ ನಿಧಿಯಾಗಿ ದರ್ಶನತ್ಯ ಧನ್ಯೋಸ್ಮಿ ವಾಸುದೇವ, ಧನ್ಯೋಸ್ಮಿ. ಕ್ಷೇಮವೇ ಧರ್ಮನಂದನ? ಕೃಷ್ಣ, ನಿನ್ನ ಕೃಪ ಕಟಾಕ್ಷದಿಂದ ಇಲ್ಲ ಕೃತಿ ನಿಯಮಗಳು ನಿರ್ವಿಘ್ನವಾಗಿ ನೆರವೇರುತ್ತವೆ. ಆದರೆ ಈ ದಿನದ ಉದಯದಿಂದ ಅದಾವುದೋ ಅಗೋಚರವಾದ ಭೀತಿ ನನ್ನನ್ನಾವರಿಸಿ ಭ್ರಾಂತನನ್ನಾಗಿ ಮಾಡುತ್ತಿದೆಯಲ್ಲ. ಭೀತಿ ಭಾವನೆಗಳಿರುವುದು ನಿಮ್ಮ ಜೀವನದಲ್ಲಿ ದೂರವಾಗಿ ಹೋಗಿ ಈಗೇಕೆ ಅದರ ಚಿಂತೆ ಧರ್ಮನಂದನ? ಕೃಷ್ಣ, ಅದಂತಿರಲಿ. ಯಾಗಾಶ್ವ ರಕ್ಷಣೆಯಲ್ಲಿರುವ ಪಾರ್ಥ ಋಷಿಕೇತು ಕ್ಷೇಮ ತಾನೆ? ಅರ್ಜುನ, ಧರ್ಮನಂದನ, ಅರ್ಜುನನು ವೀರೋಟ ಹೋಗಿದ್ದಾಗ ಮಹಾರಾಜರೆಲ್ಲರೂ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಈ ಯಾಗಾಶ್ವ ರಕ್ಷಣೆಯನ್ನು ಮುಗಿಸಿ ಬಹುಬೇಗ ನಿಮಗೆ ಸಮಾಪ್ತಿಯಾಗುವುದರಲ್ಲಿ ಸಂದೇಹವಿಲ್ಲ. ಪರಮಾತ್ಮ, ನಿಮ್ಮ ಮಾತಿನಿಂದ ನಮ್ಮ ಕಿವಿಗಳಿಗೆ ಅಮೃತ ಧಾರ ಎರೆದಂತಾಯಿತು. ಪೂಜ್ಯರಿಗೆ ವಂದಿಸುವೆನು. ಶ್ರೇಯೋಸ್ತು ಧರ್ಮನಂದನ. ನಾರದರ ಆಗಮನ. ಪ್ರಣಾಮಗಳು ಪೂಜ್ಯರೇ. ನಾರಾಯಣ ನಾರಾಯಣ. ನಾರದರೇ, ನೀವು ಬಂದ ಮೇಲೆ ಏನೋ ಹೆಚ್ಚಿನ ವಿಚಾರವೊಂದು ನನಗೆ ಗೋಚರಿಸುತ್ತಿರಲ್ಲ. ವಿಶೇಷ ವಾರ್ತೆ ಇಲ್ಲದಿದ್ದರೆ ಈ ನಾರದನ ಆಗಮನವಾಗುವುದೇ ಕೃಷ್ಣ? ಪೂಜ್ಯರೇ, ಅಂತಹ ವಿಶೇಷ ವಾರ್ತೆಯಾದರೂ ಏನು? ಹೌದು ಧರ್ಮನಂದನ, ಆ ಅಶುಭದ ವಾರ್ತೆಯನ್ನು ನಾನು ಹೇಗೆ ತಿಳಿಸಲಿ ಧರ್ಮನಂದನ? ಏನು ಅಶುಭದ ವಾರ್ತೆಯೇ? ಹೌದು. ಅಪಜಯವೇನೆಂದು ಸೋಂಕದ ಪಾಂಡವರಿಗೇಕೆ ಈ ಗತಿ ಒದಗಿದೆಂದು ನಾನೇ ಚಿಂತಿಸುತ್ತಿರುವೆ ಧರ್ಮನಂದನ. ಪೂಜ್ಯರೇ, ನಿಮ್ಮ ಮಾತುಗಳಿಂದ ನನಗೇಕೋ ಭಯವಾಗುತ್ತಿದೆಯಲ್ಲ. ವಿಷಯವೇನೆಂದು ಬೇಗ ಹೇಳಿ ಪೂಜ್ಯರೇ. ಅದಾವ ಬಾಯಿಂದ ಹೊರಗೆಡಹಲಿ ಈ ಅಮಂಗಳದ ವಾರ್ತೆಯನ್ನು.
ನಾರದ ಮಹಾಮುನಿಗಳೇ, ಬೇಗ ತಿಳಿಸಿ ಅದೇನೆಂದು. ವಿಧಿವಿಲಾಸ. ಧರ್ಮನಂದನ, ಯಾಗಾಶ್ವ ರಕ್ಷಣೆಯಲ್ಲಿದ್ದ ನಿನ್ನ ಸಹೋದರ ಪಾರ್ಥ ಕರ್ಣಸುತ ಋಷಿಕೇತುಗಳಿಬ್ಬರೂ ಅಪಮೃತ್ಯುವಿಗೀಡಾದರು. ಧರ್ಮನಂದನ, ಏನು ಪಾರ್ಥ ಋಷಿಕೇತು ಅಪಮೃತಿಗೀಡಾದರೆ ಇದು ನಿಜವೇ ಪೂಜ್ಯರೇ? ಅಹುದು ಧರ್ಮನಂದನ. ಸತ್ಯವನ್ನು ಸುಳ್ಳೆಂದೇಳುವ ವಾಡಿಕೆಯು ನನಗಿಲ್ಲ ಧರ್ಮನಂದನ. ಆದರೆ ಏನೆಂದು ಹೇಳಿದಿರಿ? ಹೇಳು. ಪಾರ್ಥ ಋಷಿಕೇತುಗಳು ಅಪಮೃತ್ಯುವಿಗೀಡಾದರು. ಪಾರ್ಥ, ನನ್ನ ರಕ್ಷಾ ಕವಚವನ್ನು ತೊಟ್ಟ ಪಾರ್ಥನಿಗೆ ಅಮಂಗಳದ ಸೂತ್ರವಾದರೆ ನನಗೆ ಆಶ್ಚರ್ಯವಾಗುತ್ತಿದೆಯಲ್ಲ ನಾರದ ಮಹನಗಳೇ. ಕೃಷ್ಣ, ನಿನ್ನ ಸುರಕ್ಷಿತ ರಕ್ಷಾ ಕವಚ ತೊಟ್ಟ ಅರ್ಜುನನಿಗೆ ಯಾವ ವಿಧವಾದ ಭಯವೂ ಇರಲಿಲ್ಲ. ಆದರೆ ಏನಾಯಿತು? ಕೃಷ್ಣ, ನೀನು ಅರ್ಜುನನ ಸಹಾಯವನ್ನು ತೊರೆದು ಹಸ್ತಿನಾವತಿಗೆ ಹಿಂದಿರುಗಿದ ಮೇಲೆ ಮುಂಬರಿದ ಪಾರ್ಥನು ಅಶ್ವವನ್ನು ಮಣಿಪುರದ ಪ್ರಾಂತ್ಯಕ್ಕೆ ಬಿಟ್ಟನು. ಮಣಿಪುರದ ಅರಸು ಬಭ್ರುವಾಹನನು ಅಶ್ವವನ್ನು ಬಂಧಿಸಿದನು. ಬಭ್ರುವಾಹನನು ನಮ್ಮ ಅರ್ಜುನನ ಪುತ್ರನಲ್ಲವೇ? ಕೃಷ್ಣ, ಬಭ್ರುವಾಹನನು ಅರ್ಜುನನ ಮಗನೆಂಬುದು ನಿನ್ನ ದೃಷ್ಟಿಯಲ್ಲಿ. ಆದರೆ ಗಂಗಾ ಶಾಪಗ್ರಸ್ತನಾದ ಅರ್ಜುನನಿಗೆ ಅಂಧಕಾರಕವಿದೆಯಲ್ಲ. ಅರ್ಜುನನು ತನ್ನ ತಂದೆ ಎಂಬುದನ್ನರಿಯದೆ ಬಭ್ರುವಾಹನನು ಅಶ್ವವನ್ನು ಬಂಧಿಸಿದನು. ಆನಂತರ ತನ್ನ ತಾಯಿಯಿಂದ ನಿಜ ವೃತ್ತಾಂತವನ್ನು ತಿಳಿದು ಕಪ್ಪ ಕಾಣಿಕೆಗಳೊಡನೆ ಅರ್ಜುನನಲ್ಲಿಗೆ ಹೋಗಿ ಶರಣಾಗತನಾದನು. ಶಾಪಗ್ರಸ್ತನಾದ ಅರ್ಜುನ ಬಭ್ರುವಾಹನನನ್ನು ತನ್ನ ಮಗನೆಂದು ಪರಿಗ್ರಹಿಸಿ ಪುರಸ್ಕರಿಸುವ ಮೊದಲು ಶತ್ರುವೆಂದು ತಿರಸ್ಕರಿಸಿ ಅವಾಚ್ಯ ಪದಗಳಿಂದ ನಿಂದಿಸಿ ದೂಡಿಬಿಟ್ಟನು. ಆನಂತರ ತಂದೆ ಮಕ್ಕಳಿಬ್ಬರಿಗೂ ಪ್ರಬಲವಾದ ಯುದ್ಧ ಸಂಭವಿಸಿ ಪ್ರದ್ಯುಮ್ನಾದಿ ಅನುಸಾಲ್ವರೂ ಪರಾಜಿತರಾಗಿ ಕರ್ಣಸುತು ಋಷಿಕೇತು ಅಂತಕನಾಲಯಕ್ಕೆ ಪಯಣ ಬೆಳೆಸಿದನು. ನಂತರ ನಡೆದ ಯುದ್ಧದಲ್ಲಿ ಬಭ್ರುವಾಹನನಲ್ಲಿದ್ದ ಸರ್ಪಾಸ್ತ್ರಕ್ಕೆ ಅರ್ಜುನನ ಶಿರವು ಭೂಮಿಗುರುಳಿತು. ಸಹೋದರ ಪಾರ್ಥ ಋಷಿಕೇತು ಕುಮಾರ. ಧರ್ಮನಂದನ, ವಿಧಿ ನಿಯಮದ ವಿಚಿತ್ರ ಕಥೆ. ಸಹೋದರ ಪಾರ್ಥ, ನಿನ್ನ ಅಸಮ ಸಾಹಸ ಭ್ರಾತೃವಾತ್ಸಲ್ಯ ವಿಖ್ಯಾತನೆಂಬ ಬಿರುದು ಅದಾವ ಕ್ರೂರ ವಿಧಿಯ ವಂಚನೆಯಿಂದ ವಿನಾಶದಾದಿಡಿಯಿತೋ. ಓ ನನ್ನ ಆಶಾ ಜ್ಯೋತಿಯಾಗಿ ಬೆಳಗಬೇಕಾಗಿದ್ದ ಕುಮಾರ ಋಷಿಕೇತು ನಿಷ್ಕರಣೆಗೆ ಒಳಗಾಗಿ ಪರಮಾತ್ಮ ಮನಸ್ಸಿಗೆ ಸ್ವಲ್ಪ ಸಮಾಧಾನ ತಂದುಕೋ ಧರ್ಮನಂದನ. ಧರ್ಮ ಸ್ವರೂಪಿಯಾದ ನಿನಗೆ ಈ ಪರಿಚಿಂತೆ ಸಲ್ಲದು. ಪೂಜ್ಯರೇ, ನಾನು ಧರ್ಮ ಸ್ವರೂಪಿ ಅಲ್ಲ, ಧರ್ಮ ಸ್ವರೂಪಿ. ಜನನಿಯ ಗರ್ಭದೋಳ್ ಜನಿಸಿದ ದಿನದಿಂದ ಪರಿಪರಿಯ ಕಷ್ಟಗಳ ಅನುಭವಿಸಿ ಕದನದೋಳ್ ಕಡುಲೋಬಿಯನಿಸಿ ಗುರು ಹಿರಿಯ ಬಂಧುಗಳ ಬಲಿ ಕೊಟ್ಟೆ. ಇಂದು ಯಾಗದ ನೆಪದಿಂದ ಅನುಜ ಪಾರ್ಥನ ಬಲಿಯಾಗಿದ್ದಿದೆ. ದರೆಯಲೇಕೆನ್ನ ಬಾಳು ಕೃಷ್ಣ ಕೃಷ್ಣ. ಈ ಮಹಾ ಸಂಕಟವನ್ನು ಸಹಿಸಿ ಈ ಧರೆಯಲ್ಲಿ ಜೀವಿಸಬಾರದು ಪೂಜ್ಯರೇ, ಜೀವಿಸಬಾರದು. ನೆಮ್ಮದಿ ವಹಿಸು ಧರ್ಮನಂದನ. ನೆಮ್ಮದಿ ವಹಿಸು ಧರ್ಮನಂದನ, ನೆಮ್ಮದಿ ವಹಿಸು. ವಿಧಿ ನೇಮಕ್ಕೆ ಮರುಗಿ ಫಲವೇ ಮರುಳೆ. ಧರ್ಮನಂದನ, ಪರಮಾತ್ಮ, ವಿಧಿ ನೇಮಕ್ಕೆ ಮರುಗಿ ಫಲವೇ ಮರುಳೆ. ಮಮತೆಯ ಮಗಿದು
ಭ್ರಾಂತಿಯ ಪಡದಿರು ಮಮತೆಯ ಮಹಿದು ಭ್ರಾಂತಿಯ ಪಡದಿರು ವಿಧಿ ನೇಮಕ್ಕೆ ಮರುಗಿದಲವೇ ಮರುಳೇ ಭವಾತ್ಮ ಪಾರ್ಥನ ಮರಣ ಭೀಕರ ಧಾರುಣ ಪಾರ್ಥನ ಮರಣ ಭೀಕರ ಧಾರುಣ ಬರ್ಪುದು ಕಾರಣ ತೀರೆ ಭೂಮಿಯ ಋಣ ಬರ್ಪುದು ಕಾರಣ ತೀರೆ ಭೂಮಿಯ ಋಣ ಜನನ ಮರಣಕ್ಕೆ ಬಂಧಿತ ಮಾನವ ಪರಮಾತ್ಮ ಜನನ ಮರಣಕ್ಕೆ ಬಂಧಿತ ಮಾನವ ಮಿರಿತು ಕಾರ್ಯ ರೋಧಿಸಲೇಕೆ ಮೀರಿತು ಕಾರ್ಯ ರೋಧಿಸಲೇಕೆ ವಿಧಿ ನೇಮಕ್ಕೆ ಮರುಗಿ ಫಲವೇ ಮರುಳೆ ಮಮತೆಯ ಮಹಿದು ಭ್ರಾಂತಿಯ ಪಡದಿರು ಮಮತೆಯ ಮಹಿದು ಭ್ರಾಂತಿಯ ಪಡದಿರು ವಿಧಿ ನೇಮಕ್ಕೆ ಮರುಗಿ ಫಲವೇ ಮರುಳೇ ಅರ್ಜುನನ ಮರಣ ಗಂಗಾ ಶಾಪದ ದಾರುಣವಿದು. ಅರ್ಜುನನ ಮರಣದಿಂದ ನಿನಗೆ ಮಾತ್ರವಲ್ಲ ಧರ್ಮನಂದನ, ನನ್ನೆದೆಗೂ ಸಿಡಿದು ಬರೆದಂತಾಗಿದೆ. ಆದರೆ ಏನು ಮಾಡುವುದು? ವಿಧಿ ನಿಯಮದ ವಿಚಿತ್ರ ಕಥೆ ಇದು. ಧರ್ಮನಂದನ, ನಾರಾಯಣ ನಾರಾಯಣ, ಜಗವಂದು ನಿನ್ನಯ ನಾಟಕ ರಂಗ. ನಾರಾಯಣ, ಜಗವಂದು ನಿನ್ನಯ ನಾಟಕ ರಂಗ, ಅದುವೇ ಮನುಜನ ಬಾಳಿನ ರಂಗ, ಅದುವೇ ಮನುಜನ ಬಾಳಿನ ರಂಗ. ಜಗವಂದು ನಿನ್ನಯ ನಾಟಕ ರಂಗ. ನಾರಾಯಣ, ಹರಿಯೇನಯ್ಯ ಹರಿ ನಿನ್ನ ಅಂತರ, ಅದರೊಳಗಿನ ಆಂತರ್ಯವೇನಯ್ಯ. ಹರಿಯೇನಯ್ಯ ಹರಿ ನಿನ್ನ ಅಂತರ, ಅದರೊಳಗಿನ ಆಂತರ್ಯವೇನಯ್ಯ. ಇದನರಿಯುವ ಪರಮಾರ್ಥ ಸಾಧನ, ಇದನರಿಯುವ ಪರಮಾರ್ಥ ಸಾಧನ. ಅನುದಿನ ಎನಗಿತ್ತು ಸಲಹೋ ಎನ್ನಯ್ಯ, ಅನುದಿನ ಎನಗಿತ್ತು ಸಲಹೋ ಎನ್ನಯ್ಯ. ಜಗವಂದು ನಿನ್ನಯ ನಾಟಕ ರಂಗ, ಜಗವಂದು ನಿನ್ನಯ ನಾಟಕ ರಂಗ, ಅದುವೇ ಮನುಜನ ಬಾಳಿನ ರಂಗ. ಜಗವಂದು ನಿನ್ನಯ ನಾಟಕ ರಂಗ. ನಾರಾಯಣ.
ನಾರಾಯಣ ನಾರಾಯಣ.